ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಸೆಕೆಂಡ್ ಸೆಮಿಸ್ಟರ್ SCP ಸಿಲೆಬಸ್ನ ಇಂಗ್ಲೀಷ್ ವಿಷಯದಲ್ಲಿ ಬರುವಂಥ ಗ್ರಾಮರ್ನ ಸೆಕ್ಷನ್ ಡೈಲಾಗ್ ರೈಟಿಂಗ್. ಸೊ ಇದರ ಮೇಲೆ ಕೇಳುವಂಥ 5 ಅಂಕದ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರ ಬರೀಬೇಕು, ಯಾವೆಲ್ಲ ಡೈಲಾಗ್ಸ್ನ ನೀವು ನೋಡ್ಕೋಬೇಕು, ಹಾಗೂ ಏನು ಕಂಡೀಷನ್ಸ್, ರೂಲ್ಸ್, ನಿಯಮಗಳಿರುತ್ತೆ ಅದರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಮೊದಲಿಗೆ ನೀವು ಡೈಲಾಗ್ ರೈಟಿಂಗ್ ಬರೆಯುವಾಗ ಒಟ್ಟು 5 ರೀತಿಯ ಪ್ರಶ್ನೆಗಳಿವೆ. ಎಲ್ಲವೂ ಎನ್ಕ್ವೈರಿ ಮೇಲೆ ಇರುತ್ತೆ. ಆದರೆ ಎನ್ಕ್ವೈರಿ ಮಾಡುವಂಥ ಸಿಚುವೇಶನ್ ಬೇರೆ ಬೇರೆ ಕಡೆ ಪ್ರದೇಶದಲ್ಲಿ ಇರುತ್ತೆ. ಉದಾಹರಣೆಗೆ ಬ್ಯಾಂಕ್, ಹಾಸ್ಪಿಟಲ್, ಜಾಬ್ ಇಂಟರ್ವ್ಯೂ, ಏರ್ಪೋರ್ಟ್, ಈ ರೀತಿಯಾದಂತಹ ಬೇರೆ ಬೇರೆ ಪ್ಲೇಸ್ನಲ್ಲಿನ ಡೈಲಾಗ್ ರೈಟಿಂಗ್ನ ನಿಮಗೆ ಕೊಟ್ಟಿರ್ತಾರೆ. 5 ಟೈಪ್ ಪ್ಲೇಸಸ್ ಇದೆ. ಎಲ್ಲವೂ ಎನ್ಕ್ವೈರಿಗೆ ಸಂಬಂಧಪಟ್ಟಂಥ ಡೈಲಾಗ್ ಆಗಿರುತ್ತೆ. ಸೊ ಡೈಲಾಗ್ ರೈಟಿಂಗ್ ಬರೆಯುವಾಗ ಮಿನಿಮಮ್ 10 ಲೈನ್ಸ್ ಕಂಪಲ್ಸರಿ ಬರೀಬೇಕು. ಒಂದು ಟ್ರಾನ್ಸಾಕ್ಷನ್ಸ್ ಅಂದರೆ ಒಂದು ಲೈನ್ಗೆ ಹಾಫ್ ಮಾರ್ಕ್ಸ್ ಇರುತ್ತೆ. ಸೊ 5 ಅಂಕಕ್ಕೆ ನೀವು 10 ಲೈನ್ಗಳನ್ನ ಮಿನಿಮಮ್ ಬರೀಬೇಕು. ನೀವು ಬರೆಯುವಂಥ ಡೈಲಾಗ್ನಲ್ಲಿ ಗ್ರೀಟಿಂಗ್ಸ್ ಇರಬೇಕು, WH ಕ್ವಶನ್ ಅಥವಾ ಎಸ್ ಆರ್ ನೋ ಕ್ವಶನ್ ಬರಬೇಕು, ಗ್ರ್ಯಾಟಿಟ್ಯೂಡ್ ಧನ್ಯವಾದ ಥ್ಯಾಂಕ್ ಯು ತಿಳಿಸೋದು ಬರಬೇಕು, ಆಪ್ಷನ್ಸ್ ಚಾಯ್ಸ್ ಕೊಡೋದನ್ನು ಬರೀಬೇಕು, ಮತ್ತು ಪ್ರಿಫರೆನ್ಸ್ನ ಬರೀಬೇಕು. ಸೊ ಯಾವ ಚಾಯ್ಸ್ನ ಆಯ್ಕೆ ಮಾಡಲಾಗಿದೆ ಅದರ ಬಗ್ಗೆನೂ ಬರೀಬೇಕು. ಈ ರೀತಿಯಾಗಿ ನಿಮ್ಮ ಡೈಲಾಗ್ ರೈಟಿಂಗ್ ಇರಬೇಕು. ಫಸ್ಟಿಗೆ ಅಟ್ ಬ್ಯಾಂಕ್. ಸೊ ಬ್ಯಾಂಕ್ನಲ್ಲಿ ಯಾವ ರೀತಿ ಎನ್ಕ್ವೈರಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಮೊದಲು ಬ್ಯಾಂಕ್ ಕ್ಲರ್ಕ್ ಹೇಳ್ತಾನೆ, ಗುಡ್ ಮಾರ್ನಿಂಗ್, ಹೌ ಕ್ಯಾನ್ ಐ ಹೆಲ್ಪ್ ಯು? ಶುಭೋದಯ, ನಾನು ನಿನಗೆ ಹೇಗೆ ಹೆಲ್ಪ್ ಮಾಡ್ಬೋದು ಅಂತ. ಅದಕ್ಕೆ ಕಸ್ಟಮರ್ ಗ್ರಾಹಕ ಉತ್ತರ ಕೊಡ್ತಾನೆ, ಗುಡ್ ಮಾರ್ನಿಂಗ್, ರಿಟರ್ನ್ ಗ್ರೀಟಿಂಗ್ ಮಾಡಿದ್ದೀವಿ. ಐ ವುಡ್ ಲೈಕ್ ಟು ಓಪನ್ ಬ್ಯಾಂಕ್ ಅಕೌಂಟ್. ಸೊ ಕ್ವಶನ್ ಮಾರ್ಕಿಗೆ ಉತ್ತರ, ನಾನು ಬಂದಿರೋದು, ನನಗೆ ಬೇಕಾಗಿರೋ ಸಹಾಯ ಏನಂದರೆ ನಾನು ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡಬೇಕಾಗಿದೆ. ಬ್ಯಾಂಕ್ ಕ್ಲರ್ಕ್ ಹೇಳ್ತಾನೆ, ಶ್ಯೂರ್, ವಿಚ್ ಟೈಪ್ ಆಫ್ ಅಕೌಂಟ್ ವುಡ್ ಯು ಲೈಕ್ ಟು ಓಪನ್? ಲೈಕ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, ಕರೆಂಟ್ ಅಕೌಂಟ್. ಸೊ ಅದಕ್ಕೆ ಬ್ಯಾಂಕ್ ಕ್ಲರ್ಕ್ ಹೇಳ್ತಿದ್ದಾನೆ, ನಿಮಗೆ ಯಾವ ರೀತಿಯಾದಂತಹ ಬ್ಯಾಂಕ್ ಅಕೌಂಟು ಓಪನ್ ಮಾಡೋದಿದೆ, ಸೇವಿಂಗ್ಸ್ ಅಕೌಂಟು, ಕರೆಂಟ್ ಅಕೌಂಟ್. ಇಲ್ಲಿ ಚಾಯ್ಸ್ ಕೊಡಲಾಗಿದೆ, ಆಪ್ಷನ್. ಈ ರೀತಿಯಾದ ಒಂದು ಚಾಯ್ಸ್ನ ಕೊಡಬೇಕು ನೀವು ವಾಕ್ಯದಲ್ಲಿ. ಕಸ್ಟಮರ್ ಸೇಸ್, ಐ ವುಡ್ ಲೈಕ್ ಟು ಓಪನ್ ಸೇವಿಂಗ್ಸ್ ಅಕೌಂಟ್ ಆ್ಯಂಡ್ ನೀಡ್ ಇನ್ಫಾರ್ಮೇಷನ್. ನಾನು ಸೇವಿಂಗ್ಸ್ ಅಕೌಂಟ್ನ ಓಪನ್ ಮಾಡ್ತೀನಿ ಮತ್ತು ನನಗೆ ಇದಕ್ಕೆ ಸಂಬಂಧಪಟ್ಟ ಮಾಹಿತಿನ ತಿಳಿಸಿ ಅಥವಾ ಕೇಳ್ತಾ ಇದ್ದಾನೆ. ಇದಕ್ಕೆ ಪ್ರಿಫರೆನ್ಸ್ ಅಂತ ಕರಿತೀವಿ ನಾವು. ಅವನು ಚಾಯ್ಸ್ ಮಾಡ್ತಾ ಇದ್ದಾನೆ ಸೇವಿಂಗ್ಸ್ ಅಕೌಂಟ್ನ. ಅದಕ್ಕೆ ಬ್ಯಾಂಕ್ ಕ್ಲರ್ಕ್ ರಿಪ್ಲೈ ಮಾಡ್ತಾನೆ, ಎಸ್ ಶ್ಯೂರ್, ಆಯಿತು. ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ನೀಡ್ ಟು ಮೇಂಟೈನ್ ಮಿನಿಮಮ್ 1000 rupees ಬ್ಯಾಲೆನ್ಸ್. ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ ಉಳಿತಾಯ ಖಾತೆಯಲ್ಲಿ 1000 ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು. ದಿಸ್ ಅಕೌಂಟ್ ಪ್ರೊವೈಡ್ಸ್ ಡೆಬಿಟ್ ಕಾರ್ಡ್, ಚೆಕ್ ಬುಕ್ ಸರ್ವಿಸ್ ಆ್ಯಂಡ್ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ 3%. ಸೊ ಈ ಅಕೌಂಟಿಗೆ ನಿಮಗೆ ಡೆಬಿಟ್ ಕಾರ್ಡ್ ಸಿಗುತ್ತೆ, ಚೆಕ್ ಬುಕ್ ಸಿಗುತ್ತೆ ಮತ್ತು 3% ಬಡ್ಡಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಇದಕ್ಕೆ ಇನ್ಫಾರ್ಮೇಷನ್ ಗಿವಿಂಗ್ ಅಂತ ಕರಿತೀವಿ. ಸೊ ಒಂದು ವಾಕ್ಯ ಇನ್ಫಾರ್ಮೇಷನ್ ಮೇಲೂ ಬರಬೇಕು. ಸೊ ಅದಕ್ಕೆ ಕಸ್ಟಮರ್ ಹೇಳ್ತಾ ಇದ್ದಾನೆ, ಥ್ಯಾಂಕ್ ಯು. ಇದನ್ನು ಗ್ರ್ಯಾಟಿಟ್ಯೂಡ್ ಅಂತ ಕರಿತೀವಿ ನಾವು. ಐ ನೀಡ್ ಅಪ್ಲಿಕೇಶನ್. ಬ್ಯಾಂಕ್ ಕ್ಲರ್ಕ್ ಸೇಸ್, ಗೋ ಟು ಕೌಂಟ್ ನಂಬರ್ 3, ದೇರ್ ಯು ವಿಲ್ ಗೆಟ್ ದ ಅಪ್ಲಿಕೇಶನ್ ಫಾರ್ಮ್. ಕೌಂಟರ್ ನಂಬರ್ 3ಗೆ ಹೋದಾಗ ನಿಮಗೆ ಅಪ್ಲಿಕೇಶನ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಕಸ್ಟಮರ್ ಉತ್ತರ ಕೊಡ್ತಾನೆ, ವಾಟ್ ಆರ್ ದ ಡಾಕ್ಯುಮೆಂಟ್ ನೀಡೆಡ್ ಟು ಸಬ್ಮಿಟ್ ಅಲಾಂಗ್ ವಿತ್ ದ ಅಪ್ಲಿಕೇಶನ್. ಸೊ ಅಪ್ಲಿಕೇಶನ್ ಒಂದಿಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ನ ನಾನು ಅಪ್ಲೈ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಬ್ಯಾಂಕ್ ಕ್ಲರ್ಕ್ ಉತ್ತರ ಕೊಡ್ತಾ ಇದ್ದಾನೆ, ಫಿಲ್ಡ್ ಅಪ್ಲಿಕೇಶನ್ ಫಾರ್ಮ್. ತುಂಬಿದ ಅರ್ಜಿಯನ್ನು ಕೊಡಬೇಕು. ಪಾಸ್ಪೋರ್ಟ್ ಸೈಜ್ ಫೋಟೋಸ್, ಒಂದು 6 ಪಾಸ್ಪೋರ್ಟ್ ಸೈಜ್ ಫೋಟೋ ಕೊಡಬೇಕು, ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್. ಕಸ್ಟಮರ್ ಅದಕ್ಕೆ ಥ್ಯಾಂಕ್ ಯು ಹೇಳ್ತಾ ಹೋಗ್ತಾನೆ. ಇದಿಷ್ಟು ಏನಿದೆ ಇದು ಡೈಲಾಗ್ ರೈಟಿಂಗ್. ಈ ರೀತಿಯಾಗಿ ನೀವು ಆನ್ಸರ್ನ ಬರೀಬೇಕು. ನೆಕ್ಸ್ಟ್ ಡೈಲಾಗ್ ರೈಟಿಂಗ್ ಹಾಸ್ಪಿಟಲ್ನಲ್ಲಿ. ಡಾಕ್ಟರ್ ಸೇಸ್, ಗುಡ್ ಮಾರ್ನಿಂಗ್, ಹೌ ಕ್ಯಾನ್ ಐ ಹೆಲ್ಪ್ ಯು? ಪೇಷಂಟ್ ಸೇಸ್, ಗುಡ್ ಮಾರ್ನಿಂಗ್, ಐ ಆಮ್ ನಾಟ್ ವೆಲ್ ಸಿನ್ಸ್ 2 days. Doctor says, tell me problem in details. Patient says, I am suffering from fever and stomach pain. Doctor says, come inside, let me check. Patient says, no problem. Doctor says, not serious, I will describe some medicines, take it morning and night, you will be okay in 2 days. Patient says, thank you so much sir. So this is hospital. And now job interview. HR manager asks, welcome to ABC Company Limited, I am XXX, HR manager of the company. Rajesh replies, hello, nice to meet you. Manager says, nice to meet you too, please take seat. Rajesh replies, thank you. HR manager asks, introduce yourself. Rajesh replies, myself Rajesh, I have completed BCom in first class. I am from Hubli and I also completed 2-year computer course. I am excited to join this company. HR manager asks, can you elaborate your skills? Rajesh replies, I had a 3-year experience as a cashier in HSB Bank and I can talk 4 languages that are Kannada, English, Hindi, Telugu. I taken a role as a project manager in the previous company. HR manager says, well, what do you want to be in our company? Rajesh replies, I would like to serve in this company as my potential and would work hard to achieve company goal. I am
very fit to this job because of my experience. HR manager replies, okay, well, we will inform you about your job. Rajesh replies, thank you so much, sir. Have a nice day. So this is for job interview. At hotel, fourth topic, at hotel. Receptionist, hi, welcome to ABC Hotel. How can I help you? Client replies, I would like to book a room. Do you have any vacant? Receptionist replies, yes, sir. Which type of room you need? AC or non-AC and single or double bed? Client replies, AC double room. Receptionist replies, how long you would be like to stay? Client replies, I will stay for 3 days. Receptionist says, sure, sir. Fill this form and change for charges for room is 4,000 per day. Client, sure, thank you. So this is a hotel transaction. Now final and fifth topic is at airport. So in airport inquiry, checking agent asks, good morning, where are you flying to? Passenger reply, good afternoon, I am flying to Bangalore. Checking agent asks, do you have your ticket? Passenger shows yes here. Checking agent asks, how many people are traveling? Passenger replies, it's my wife Sanjana and me. Checking agent asks, would you like window seat? Passengers replies, yes, I wish. Checking agent asks, how many luggages you carrying? Passengers replies, two trolley bags. Checking agent asks, welcome to the ABC Airlines, have a safe journey. Passengers replies, thank you. So this is airport transaction. So these 5 topics, bank, hospital, job, hotel and airport are the important topics, and you will get a question on inquiry. So this is your grammar dialogue writing. You have to write your dialogue writing with greeting point, WH question, gratitude, information, options and preference. Then only you will get the full marks. Your dialogue should be in 10 lines. We will meet in the next video with the next grammar. Thank you.